ಕುಂದ ಅಂದ್ರೆ ಎತ್ತರ, ಅದ್ರಿ ಎಂದರೆ ಬೆಟ್ಟ. ಇದೇ ನೋಡಿ ಕುಂದಾದ್ರಿ ಹಿಲ್ಸ್. 3200 ಅಡಿ ಎತ್ತರದ ಈ ಕುಂದಾದ್ರಿ ಸೂರ್ಯಾಸ್ತ ನೋಡಲು ಆಗುಂಬೆಗಿಂತ ಉತ್ತಮವಾದ ಸ್ಥಳ. ಇಲ್ಲಿ ನೋಡಿ, ಇದೇ ಶ್ರೇಷ್ಠ ದಿಗಂಬರ ಜೈನ ಮುನಿ ಶ್ರೀ ಕುಂದಾಚಾರ್ಯರ ಚರಣ ಚಿಹ್ನೆ. ತಪಸ್ ಮಾಡಿದ್ರು. ಈ ಕೋಣೆಯಿಂದ ಹೊರಗೆ ನೋಡಿದರೆ ಅಷ್ಟಮೂಲೆಗಳ ಮಾನಸ್ತಂಭ ಕಾಣುತ್ತೆ. ಇದು 2750 ವರ್ಷಗಳಿಗಿಂತ ಹಳೆಯದಾದ 1008 ಪಾರ್ಶ್ವನಾಥರ ವಿಗ್ರಹ. ಬೆಟ್ಟದ ಮೇಲಿರುವ ಈ ಕೊಳದಲ್ಲಿ ವರ್ಷ ಪೂರ್ತಿ ನೀರಿರುತ್ತೆ. ತೀರ್ಥಹಳ್ಳಿ ಆಗುಂಬೆ ನಡುಭಾಗದಲ್ಲಿ ಈ ಸ್ಥಳ ಸಿಗುತ್ತೆ. ಪಾಪ ವಿಚ್ಛೇದಿ ಸರೋವರ ಅಂತಾರೆ ದೊಡ್ಡ ಸ್ಥಳ. 106 ಆಳಿದ್ದು ಸದಾಕಾಲ ನೀರಿಂದ ತುಂಬಿರುತ್ತೆ. ಚಿಕ್ಕದು ನಾಗ ಸರೋವರ 15 ಫುಟ್ ಇದೆ, ಅದು ಸದಾಕಾಲ ನೀರಿದೆ, ಎಂದು ಬತ್ತಲ ತುಂಬಿರಲ್ಲ. ಇನ್ನೊಂದು ಲೋಟಸ್ ಪಂಡ್ ಅಂದ್ರೆ ತಾವರೆಕೆರೆ. ಬೆಟ್ಟದ ತುದಿಯವರೆಗೂ ಬೈಕ್ ಕಾರು ಸಾಗುತ್ತೆ. ಚಾರಣಕ್ಕಂತೂ ವಾವ್ ಎನಿಸುತ್ತೆ. ಕುಂದಾಚಾರ್ಯರು ತಂಗಿದ್ದು ತಪಸ್ಸು ಮಾಡಿ ಪುಸ್ತಕ ಬರೆದ ಜಾಗ ಸಾವಿರ ವರ್ಷವಾದ್ರೂ ಹಾಗೆ ಇದೆ. ಇದೇ ನೋಡಿ ಅವರ ಧ್ಯಾನ ಮಂಟಪ. ನಾವು ಅಂದ್ರೆ ಹುಟ್ಟಿ ಬೆಳೆದ ಇಲ್ಲೇ ವಂಶ ಪಾರಂಪರಿಕ ಪೂಜೆ. ಕುಂದ ಜೈನ ಮುನಿಗಳು ಬಂದು ಕುತ್ಕೊಂಡು ತಪಸ್ಸು ಮಾಡಿ 106 ಗ್ರಂಥ ಬರೆದು 98 ವರ್ಷಕ್ಕೆ ಸಮಾಧಿ ಮರಣ ಅಂದ್ರೆ ಸಲೇಖನ ಗೊತ್ತಾಗುತ್ತೆ ಮುನಿ ಮಹಾರಾಜರಿದ್ದು. ಅದಕ್ಕೆ ಕುಂದಾದ್ರಿ ಬೆಟ್ಟ ಅಂತ ಹೆಸರನ್ನು ಸೂಚಿಸುತ್ತೆ. ಕುಂದಾಚಾರ್ಯರು ಬಂದಿದ್ದ ತರುವಾಯ ಕುಂದ, ಎತ್ತರದ ತರುವಾಯ ಅದ್ರಿ, ಎರಡೂ ಸೇರಿ ಕುಂದಾದ್ರಿ ಆಯಿತು ಎನ್ನುವ ಮಾತುಗಳು ಇವೆ. ಕುಂದ ಪುಷ್ಪ ಅಂದ್ರೆ ಬೆಟ್ಟ ದುಂಡು ಮಲಿತರ ದುಂಡಾಗಿ ವರ್ಣನೆ ಗ್ರಂಥಗಳು ಇತಿಹಾಸದಲ್ಲಿ ಸಾಧನೆ ಮಾಡ್ತಾರೆ. ರವಿ ಸಮಯ ಸಾರ, ಅಷ್ಟಪೌಡ, ಪ್ರಭುತ್ವ ಸಾರ, ನಿಯಮ ಸಾರ, ಪಂಚಾಸ್ತಿಕಾಯ, ಪಂಚಪರಾಗಮ. ಈ ಬಸದಿಯ ಒಂದು 1000 ವರ್ಷ ಇತಿಹಾಸ ಡಾಕ್ಯುಮೆಂಟ್ ಹುಂಚದಲ್ಲಿ ಇದೆ. ಸಮುದ್ರ ಮಟ್ಟದಿಂದ 826 ಮೀಟರ್ ಅಂದ್ರೆ 3200 ಅಡಿ ಎತ್ತರದಲ್ಲಿರೋ ಈ ಸ್ಥಳ ಒಮ್ಮೆ ನೋಡಿದರೆ ನಂದಿ ಹಿಲ್ಸ್ ಗಿಂತಲೂ ಸೂಪರ್ ಎನಿಸುತ್ತೆ. ಇದು ಕ್ರಿಸ್ತ ಪೂರ್ವ 3000 ವರ್ಷ ಹಳೆಯ ಕಾಲದ ಮಂದಿರ. ಹೈಟ್ ಅಲ್ಲಿ ನಿಮ್ಗೆ ಸಮುದ್ರ ಮಟ್ಟದಿಂದ 3500 ಅಡಿ ಬೆಟ್ಟ ಹೈಟ್ ಬರುತ್ತೆ. ಕರ್ನಾಟಕದ 2ನೇ ಸ್ಥಾನವಿದೆ. ಗರ್ಭಗೃಹದಲ್ಲಿ ಖಡ್ಗಾಸನದ 4 ಅಡಿ ಎತ್ತರದ ಸುಂದರ ಪಾರ್ಶ್ವನಾಥರ ವಿಗ್ರಹವಿದೆ. 8 ಗ್ರಾಮ ಇದನ್ನು ಪೂಜಿಸುತ್ತೆ, ಅಂದ್ರೆ ಗ್ರಾಮ ದೇವತೆಯಾಗಿ ಇದನ್ನು ಪೂಜಿಸ್ತಾರೆ. ಎಲ್ಲರೂ ಭಕ್ತಿಯಿಂದ ಬರ್ತಾರೆ. ಬಿರು ಬೇಸಿಗೆಯಲ್ಲೂ ಇಲ್ಲಿಯ ವಾತಾವರಣ ತಂಪಾಗಿರುತ್ತೆ. ಮಂದಿರದ ಒಳಗೆ ತಣ್ಣನೆಯ ಮುದ ಕೊಡುತ್ತೆ. ಸೂರ್ಯನ ಕಿರಣ ಪ್ರತಿನಿತ್ಯ ಸ್ವಾಮಿಯ ಪಾದಕ್ಕೆ ಬೀಳುತ್ತೆ. 8 ಗ್ರಾಮ ಇದನ್ನು ಪೂಜಿಸುತ್ತೆ, ಅಂದ್ರೆ ಗ್ರಾಮ ದೇವತೆಯಾಗಿ ಇದನ್ನು ಪೂಜಿಸ್ತಾರೆ. ಎಲ್ಲರೂ ಭಕ್ತಿಯಿಂದ ಬರ್ತಾರೆ. ಈ ಮಂದಿರವನ್ನ ತೈಲಪ ದೊರೆ ಕಟ್ಟಿಸಿದನೆಂಬ ಕುರುಹನ್ನ ಇಲ್ಲಿನ ಶಿಲಾ ಶಾಸನಗಳು ತಿಳಿಸುತ್ತವೆ. ಈ ಸ್ಥಳಕ್ಕೆ 2 ರಿಂದ 3 ಸಾವಿರ ವರ್ಷಗಳ ಇತಿಹಾಸವಿದೆ. 1026, 1926, 1961, 2016, 17 ಸಾಲಲ್ಲಿ ಹಂತವಾಗಿ ಅಭಿವೃದ್ಧಿ ಕಾರ್ಯ, ಜೀರ್ಣೋದ್ಧಾರ ಕಾರ್ಯವನ್ನು ಹುಂಬುಚ ಮಠದಲ್ಲಿ ಮಾಡ್ತಾರೆ. ನಿಮಗೆ ಗುಪ್ತ ನಿಧಿಗಳನ್ನ ಕಂಡುಹಿಡಿಯಲು ಕಲ್ಲಿನ ಪ್ರತಿಮೆಗಳನ್ನ ಹಾನಿಗೊಳಿಸುವ ಪ್ರಯತ್ನ ನಡೆದಿದೆ ಎನ್ನಲಾಗಿದೆ. ಶಾಸನ ಕಲಾಕೃತಿಗಳನ್ನ ಒಳಗೊಂಡ ವಿಗ್ರಹಗಳು ದೇವಾಲಯದ ಹೊರಭಾಗದಲ್ಲಿ ಇಲ್ಲಿ ನೋಡೋಕೆ ಸಿಗುತ್ತೆ. ಮೇಲ್ಗಡೆ ನಿಂತು ನೋಡಿದ್ರೆ ಇಡೀ ಊರೇ ಕಾಣಿಸುತ್ತೆ. ಎತ್ತರದಲ್ಲಿ ತಲ್ಲೀನತೆ ಕಾಡುತ್ತೆ. ಪ್ರತಿ ವರ್ಷ ಜನವರಿ 14 ನಿಮ್ಗೆ ಗೊತ್ತಿರುವುದು ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಪೂಜೆ ಆಗುತ್ತೆ. ಒಂದು 1000 ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಊರ್ ಮನೆಯವರು, ಹೊರಗಡೆಯವರು, ಟೂರಿಸ್ಟ್ ಅಂತ ಬರ್ತಾರೆ. ಮಲೆನಾಡಿನ ಕಡೆ ನೀವು ಹೋಗೋದಿದ್ರೆ ಒಮ್ಮೆ ಸಂಜೆಯೋ ಮುಂಜಾನೆಯೋ ಈ ಸ್ಥಳಕ್ಕೆ ಭೇಟಿ ಕೊಡಿ. ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ.